ಡಿಫ್ರೆನ್ಸ್ ಇಂಥ ತಂಗಿ ಯಾರಿಗಾದ್ರೂ ಸಿಗ್ತಾರಾ ಫ್ರೆಂಡ್ಸ್? ಫ್ರೆಂಡ್ಸ್ ಇವ್ರ ತಲೆ ಎಷ್ಟು ಶೈನಿಂಗ್ ಆಗಿದೆ ಅಲ್ವಾ ಫ್ರೆಂಡ್ಸ್? ತನಿ ಹಾಯ್ ಅನ್ನಿಸ್ತಿದೆ ಅಂದರೆ ಕೈ ತೊಳ್ಕೊಳಕ್ಕೂ ಬಿಡ್ತಾ ಇಲ್ಲ, ಫೋನ್ ಇಟ್ಕೊಂಡ್ ಬಂದ್ಬಿಡ್ತಾಳೆ ಅನ್ನಿಸ್ತಿದೆ ಅವಳಿಗೆ. ಫ್ರೆಂಡ್ಸ್ ಇವ್ರ ಮಗನ್ನ ಏನ್ ಮುದ್ದಾಗಿದ್ದಾನೆ ಅಂತ ಅನ್ಬೇಕಂತೆ ಫ್ರೆಂಡ್ಸ್. ಹಾಯ್ ಗಾಯ್ಸ್, ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮಾಮನ ಮನೆಗೆ ಅಂದರೆ ನಮ್ಮ ಅಮ್ಮನ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ಮಳೆ ಬರ್ತಾ ಇದೆ, ಇವಾಗ ಸ್ಟಾಪ್ ಆಗಿದೆ, ಉದುರುತ್ತಾ ಇದೆ, ಕಾಣಿಸ್ತಾ ಇದೆ ಅನಿಸುತ್ತೆ, ಗೊತ್ತಿಲ್ಲ, ಉದುರುತ್ತಾ ಇದೆ. ಜಾಸ್ತಿ ಜೋರಾಗಿ ಬರೋಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆಗ ಇನ್ನೂ ಗಾಡಿ ತೆಗೆದು ರೆಡಿ ಆಗ್ತಾ ಇದ್ದೆ ಹೋಗೋಕ್ಕೆ, ಅಷ್ಟೊತ್ತಿಗೆ ಮಳೆ ಸ್ವಲ್ಪ ಜೋರಾಗಕ್ಕಾಯಿತು. ಇನ್ನೂ ಸ್ವಲ್ಪ ಜೋರಾಗಕ್ಕೂ ಮುಂಚೆ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಜಾಗ ನೋಡಿ ಇಲ್ಲಿಂದ ಗಾಡಿ ಹೆಂಗೆ ತೆಗೆಯೋದು ಅಂತಲೇ ಅನಿಸ್ಬಿಟ್ಟಿದೆ. ಫ್ರೆಂಡ್ಸ್ ಇವಾಗ ಜಸ್ಟ್ ಬಂದ ತಕ್ಷಣ ಕೆಳಗೇನೆ ಅಮ್ಮ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಈಗ ಜಸ್ಟ್ ಬಂದ ತಕ್ಷಣ ನನ್ನ ದೊಡ್ಡ ತಂಗಿ ಟಿ ವಿ ಮುಂದೆ ಕುತ್ಕೊಂಡು ಬರ್ಕೋತಾ ಇದ್ದಾಳೆ. ಅವಳು ಇವಾಗ ಇಂಜಿನಿಯರಿಂಗ್ ಓದ್ತಾ ಇರೋದು. ಇನ್ನು ಚಿಕ್ಕವಳು ಮೇಲಿದ್ದಾಳೆ ಅಂತೆ. ಬನ್ನಿ ಮೇಲೆ ಹೋಗೋಣ. ಇನ್ನೇನು ಮಲ್ಕೊಂಡಿರ್ತಾಳೆ ಅನಿಸುತ್ತೆ, ಸಂಡೇ ಅಲ್ವಾ, ಲೇಟ್ ಆಗಿದ್ದಾಳೆ ಅಂತ ಮಲ್ಕೊಂಡಿದ್ದಾಳೆ ಅನಿಸುತ್ತೆ. ತನಿ ಹಾಯ್. ಡಿಫ್ರೆನ್ಸ್ ಇಂಥ ತಂಗಿ ಯಾರಿಗಾದ್ರೂ ಸಿಗ್ತಾರಾ ಫ್ರೆಂಡ್ಸ್? ಅಕ್ಕ ನೋಡು ಈ ಥರ ಹಾಕೋಬೇಕು ಅಂತ ಹೇಳ್ಕೊಡ್ತಿದ್ದಾಳೆ ಫ್ರೆಂಡ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಟೈಮ್ ಬಂದುಬಿಟ್ಟು 11:20. ನನಗೆ ಬೆಳಗ್ಗೆ 8 ಗಂಟೆಯಿಂದನೇ ಎಬ್ಬರಿಸ್ಬಿಟ್ಟು ಆ ಚಳಿಯಲ್ಲಿ ನೀರು ಕಾಯ್ದಿರಲಿಲ್ಲ, ಸೋಲಾರು ನೀರು ಕಾಯ್ದಿಲ್ಲ ಅಂತ ಹೇಳಿಬಿಟ್ಟು ಹೀಟ್ರ್ ಬರುತ್ತಲ್ಲ, ಹೀಟ್ರ್ ಹಾಕಿದ್ದೆ. ನಂದು ತುಂಬ ಬ್ಯಾಡ್ ಲಕ್ ಅನಿಸುತ್ತೆ ಯಾವಾಗ್ಲೂ. ಹೀಟರ್ಗೆ ಹಾಕಿದ ತಕ್ಷಣ ಕರೆಂಟ್ ಹೋಯ್ತು. ಇನ್ನೇನು ಮಾಡಲಿ, ಆ ಬೆಚ್ಚಗಿರೋ ನೀರಲ್ಲೇ ಸ್ನಾನ ಮಾಡಿಕೊಂಡು ಬಂದರೆ ಇವರೆಲ್ಲ ಇಲ್ಲಿ ಆರಾಮಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಈಗ ಮಲ್ಕೊಂಡು ಕೂತಿದ್ದಾರೆ. ಈಗ ಇಲ್ಲಿ ನನ್ನ ಚಿಕ್ಕ ತಂಗಿ ಕೆಳಗೆ ಹೋಗ್ಬಿಟ್ಟು ಓರಿಯೋ ಬಿಸ್ಕೆಟ್ ತೊಗೊಬಂದು ಕೊಟ್ಟಳು. ಅವ್ರಿಗೊಂದು ಇವ್ಳಿಗೊಂದು ಕೊಟ್ಬಿಟ್ಟು ನಾನು ಪೂರ್ತಿ ಪ್ಯಾಕೆಟ್ ನಾನು ಒಬ್ಬಳೇ ಕುತ್ಕೊಂಡು ತಿಂತಾಯಿದ್ದೀನಿ. ಅವ್ರು ಮತ್ತೆ ಕೇಳಿದ್ರು ನಾನು ಕೊಡ್ದಂಗೆ ತಿಂತಾಯಿದ್ದೀನಿ. ಆಮೇಲೆ ಹಾಗೆ ಕುತ್ಕೊಂಡು ಸ್ವಲ್ಪ ಮಾತಾಡಿದ್ವಿ, ತಿಂತಾ ಮಾತಾಡ್ಕೊಂಡ್ವಿ, ಹೆಂಗಿತ್ತು ಏನಾಯಿತು ಅಂತ. ಆಮೇಲೆ ನಂಗೆ ಚಳಿ ಆಯಿತು ಅಂತ ಬಂದುಬಿಟ್ಟು ಬೆಡ್ಶೀಟ್ ಒಳಗೆ ಹೋಗ್ಬಿಟ್ಟು ನನ್ನ ತಂಗಿಗೇನೋ ಫೋನಲ್ಲಿ ತೋರಿಸ್ತಾ ಇದ್ದೆ. ಅವಳು ಅದನ್ನು ನೋಡಿ ಹೆದ್ರುಕೋತಾ ಇದ್ಲು. ಇಲ್ಲಿ ಚಿಕ್ಕವಳು ನನ್ನ ವಾಕಿಂಗ್ ಸ್ಟೈಲ್ ತೋರಿಸ್ತಾ ಇದ್ದಾಳೆ. ಫೋನ್ ಹಿಡಿದ ತಕ್ಷಣ ನಿಲ್ಲಿಸ್ಬಿಟ್ಲು. ನಮ್ಮ ಅತ್ತೆ ಇವತ್ತು ಬಿರಿಯಾನಿ ಮಾಡಿದ್ದಾರೆ, ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಕೆಳಗಡೆ, ಬನ್ನಿ. ಇಲ್ಲಿ ಇವಳಿಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಕೈ ತೊಳ್ಕೊಳಕ್ಕೂ ಬಿಡ್ತಾ ಇಲ್ಲ, ಫೋನ್ ಹಿಡ್ಕೊಂಡ್ ಬಂದ್ಬಿಡ್ತಾಳೆ ಅನ್ನಿಸ್ತಿದೆ. ಅವಳ ಎಕ್ಸ್ಪ್ರೆಷನ್ನೇ ಅರ್ಥ ಮಾಡ್ಕೋಬೇಕು. ಫ್ರೆಂಡ್ಸ್, ಭಾನುವಾರದ ಬಾಡೂಟ ಬಿರಿಯಾನಿ ಹಾಗೆ ಚಿಕನ್ ಫ್ರೈ. ಹಾಗೆ ಊಟ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂದ್ಬಿಟ್ಟು ಕಾಂಜರಿಂಗ್ ಮೂವಿ ಹಾಕಿದ್ಲು. ಆಮೇಲೆ ಯಾಕೋ ನಮಗೆ ಆ ಮೂವಿ ಇಷ್ಟನೇ ಆಗಲಿಲ್ಲ, ಏನೋ ಬೋರ್ ಅನ್ನಿಸ್ತು ಅಂದ್ಬಿಟ್ಟು ಆಫ್ ಮಾಡಿ ಮತ್ತೆ ಮೇಲ್ಗಡೆ ರೂಮಿಗೆ ಹೋದ್ವಿ. ಫ್ರೆಂಡ್ಸ್, ಅವಳು ವಾಶ್ರೂಮ್ ಒಳಗೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟೊತ್ತಿಗೆ ಏನಾದರೂ ಒಂದು ಅವಳಿಗೆ ಹಿಂಸೆ ಕೊಡಬೇಕು ಅಂತ ನಾನು ರೆಡಿಯಾಗಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗದೆ ಬಾತ್ರೂಮ್ ಡೋರ್ ಇಟ್ಕೊಂಡು ಲಾಕ್ ಹಾಕ್ಬಿಟ್ಟು ನಿಂತಿದ್ದೆ. ಆಮೇಲೆ ಆಚೆ ಬಂದ ತಕ್ಷಣ ಒಂದು ಒಲೆ ಕೊಟ್ಟಲು. ಅಲ್ಲಿ ಬಾ ನೋಡೋಣ ಯಾರು ಸ್ಟ್ರಾಂಗು, ನಾನು ಇಬ್ಬರು ಜಗಳಾಡ್ತಿದ್ವಿ. ಇವಾಗ ಮಾಮನ ಮನೆಯಿಂದ ಹೊರಟ್ವಿ. ಇವತ್ತು ನಮ್ಮ ಅಂಗಡೀಲಿ ಒಬ್ರದ್ದು ಫಂಕ್ಷನ್ ಇತ್ತು, ಅಂದರೆ ಅವ್ರ ಮಗನ ಬರ್ಡೇ ಇತ್ತು. ಸೊ ಅಲ್ಲಿಗೆ ಹೋಗಬೇಕು. ಮರ್ತೋಗಿದ್ದೆ ಅಂತ ಏನಲ್ಲ, ಇಲ್ಲಿಗೆ ಬಂದಿದೆ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ಇನ್ನೂ ಎಲ್ಲರೂ ಅಂಗಡಿಯವರೆಲ್ಲ ಅಲ್ಲೇ ಇದ್ದಾರಂತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ಊಟ ಮಾಡಿದ್ವಿ. ಓ ಹಾಯ್ ಹಾಯ್ ಹಾಯ್. ಹ್ಞೂ ಹೇಳಿ. ನಾವು ಆಗ ಜಸ್ಟ್ ಬಂದಿದ್ವಿ. ಚುಮ್ಮಿ ಅವ್ರ ಅತ್ತೆನ ಕರ್ಕೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ರು. ಫುಲ್ಲು ಮಳೆ ಬಂತು. ನಾವು ಒಳಗೆ ಬಂದ್ವಿ, ಇನ್ನೂ ಜೋರಾಗಿ ಮಳೆ ಬಂತು. ನಿದ್ದೆ ಬರ್ತಾ ಇದೆ ಅಂತೆ ಫ್ರೆಂಡ್ಸ್. ತಿಂದ್ಬಿಟ್ರಲ್ಲ ಹೊಟ್ಟೆ ಒಳಗೆ ಕೋಳಿ, ನಿದ್ದೆಗೆ ರಾಗ ಹೇಳ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವ್ರ ಮಗನ್ನ ಏನ್ ಮುದ್ದಾಗಿದ್ದಾನೆ ಅಂತ ಅನ್ಬೇಕಂತೆ ಫ್ರೆಂಡ್ಸ್. ನೀವು ಕಮೆಂಟ್ ಹಾಕಿ ಫ್ರೆಂಡ್ಸ್, ಏನ್ ಮುದ್ದಾಗಿದ್ದಾನೆ ಅಂತ. ಫ್ರೆಂಡ್ಸ್, ಇವ್ರ ತಲೆ ಎಷ್ಟು ಶೈನಿಂಗ್ ಆಗಿದೆ ಅಲ್ವಾ ಫ್ರೆಂಡ್ಸ್? ಅಂಕಲ್ ಎಲ್ಲಿ ತಲೆ ಬಚ್ಕೊಳ್ಳಿ.
ಅಂಕಲ್ ಬಂದುಬಿಟ್ಟು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ಆಂಟಿ ಅವರ ಹಸ್ಬೆಂಡ್ ಅವರು. ಸುಮ್ಮನೆ ಹಾಗೆ ತಮಾಷೆ ಮಾಡ್ತಿದ್ದೆ. ಅವರಿರೋದು ಪೊಲೀಸ್ ಕ್ವಾರ್ಟರ್ಸಲ್ಲಿ. ಆಂಟಿ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ಆಂಟಿ ತಮ್ಮ ಬಂದುಬಿಟ್ಟು ಪೊಲೀಸ್. ಅವ್ರದ್ದು ಕ್ವಾರ್ಟರ್ಸ್ ಇದೆ, ಇವ್ರು ಅಲ್ಲಿರೋದು. ಹಾಗೆ ಸುಮ್ಮನೆ ಮಳೆ ಎಲ್ಲ ನೋಡ್ಕೊಂಡು ಆಚೆ ನಿಂತಿದ್ದೆ ಬಾಲ್ಕನಿಲಿ. ಫ್ರೆಂಡ್ಸ್, ಮನೆಗೆ ಇವಾಗ ಲೈಕ್ 7:30 ಆಯಿತು ಬಂದು. 7:30 ಅಷ್ಟೊತ್ತಿಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.